ಆಲ್ಟೋ K10 VXi ಫೈನಲ್ ಪ್ರೈಸ್ 195 ಸಿಂಗಲ್ ಓನರ್ ಸರ್ ಪ್ರೈಸ್ ಇದ್ರದು ಸರ್ 2,50,000 ಕೋಟ್ ಮಾಡ್ತಾ ಇರೋದು ಒಂದ್ 2 ಕಾಲ್ಗೆ ಮಾಡ್ಕೊಡ್ತೀವಿ ಸರ್ ಅಲ್ಲೇನ ಒಂದ್ 4 ಇದೆ ನಮ್ಮ ಹತ್ರ ಇದು 580 ಗೆ ಮಾಡ್ಕೊಡ್ತೀವಿ ಬನ್ನಿ ರೆಡ್ ಕಲರ್ ಅಲ್ಲಿ ಇದೆ ಹೌದು ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಪ್ರೈಸ್ 2.5 ಕೋಟ್ ಮಾಡ್ತಾರೆ ಸರ್ ಒಂದ್ 2 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಬನ್ನಿ 2 ಲಕ್ಷಕ್ಕೆ ಆಗುತ್ತೆ ಆಲ್ಟೋ 800 ಸರ್ 270 ಗೆ ಮಾಡ್ಕೊಡ್ತೀವಿ ಬನ್ನಿ 4 ಹೊಸ ಟೈರ್ ಇದೆ ಓಕೆ 3,20,000 ಕೋಟ್ ಮಾಡ್ತಾರೆ ಸರ್ 290 ಗೆ ಮಾಡ್ಕೊಡ್ತೀನಿ 290 ಆಗುತ್ತಾ ಸರ್ ಆಲ್ಟೋ C8 ಸರ್ 240 ಗೆ ಮಾಡ್ಕೊಡ್ತೀವಿ ಬನ್ನಿ ಪೆಟ್ರೋಲ್ ಸರ್ ಆಟೋಮೆಟಿಕ್ ಓಕೆ ಸರ್ ಪ್ರೈಸ್ 345 ಕೋಟ್ ಮಾಡ್ತಾರೆ ಸರ್ ಒಂದ್ 3,10,000 ಕೊಡೋದು 2010 ಮಾಡಲ್ ಆಲ್ಟೋ ಸರ್ 175 ಗೆ ಮಾಡ್ಕೊಡ್ತೀವಿ ಬನ್ನಿ ಸರ್ ಎಸ್ ಕ್ರಾಸ್ 525 ಮಾಡ್ಕೊಡ್ತೀವಿ ಬನ್ನಿ ಹೌದು ಸರ್ ಸರ್ ಟಾಪ್ ಎಂಡ್ ಮಾಡಲು ಸರ್ ಓಕೆ ಸರ್ ಪ್ರೈಸ್ ಸರ್ ಇದು 5 ಲಕ್ಷ ಕೋಟ್ ಮಾಡ್ತಾ ಇರೋದು 4 ಮಾಡ್ಕೊಡ್ತೀನಿ ಬನ್ನಿ ಸರ್ 4 ಆಗುತ್ತೆ 120 ಕೊಡೋ ಸರ್ 120 ಆಗುತ್ತಾ ಹೌದು ಸರ್ ಸರ್ ಅದರಲ್ಲೂ ಮುಂದೆ ಬಂದ್ರೆ ಸರ್ ಒಂದು 15 ಮಾಡ್ಕೊಡ್ತೀನಿ ತೊಗೊಳ್ಳಿ ಪ್ರೈಸ್ 9 ಲಕ್ಷ ಕೋಟ್ ಮಾಡ್ತೀವಿ ಸರ್ ಒಂದು 8.25 ಮಾಡ್ಕೊಡ್ತೀನಿ ಸರ್ 8.25 ಆಗುತ್ತೆ ಸರ್ ಸರ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಶ್ರೀ ಮೂಕಾಂಬಿಕಾ ಕಾರ್ಸ್ ಬಂದಿದ್ದೀನಿ ಹಾಗೇನೆ ಸರ್ ಇರ್ತಾರೆ ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಗೊಳ್ಳೋಣ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿ ಸರ್ ಓಕೆ ಸರ್ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್ ಮತ್ತೊಂದು ಸರಿ ಶ್ರೀ ಮೂಕಾಂಬಿಕಾ ಕಾರ್ಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು ಸರ್ ಇದು ಬಸವೇಶ್ವರ ನಗರ ಬರುತ್ತೆ ಮೇನ್ ರಾಜಾಜಿನಗರ ಮಾಂಡವೇಶ್ವರಂ ಅಪೋಸಿಟ್ ಬರುತ್ತಲ್ವಾ ಓಕೆ ಓಕೆ ಸರ್ ಎಷ್ಟಿದೆ ಸರ್ ಸ್ಟಾಕ್ ಇವತ್ತು ಸರ್ ಒಂದು 30-35 ಗಾಡಿ ಇದೆ ಸರ್ 30-35 ವೆಹಿಕಲ್ಸ್ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಒಂದು 1.25 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಅದಕ್ಕೆ ಲೋ ಬಜೆಟ್ ಗಳು ಇದೆಯಲ್ಲ ಲೋ ಬಜೆಟ್ ಬೇರೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಹೊರಗಡೆ ಇದೆ ನಮ್ಮ ಹತ್ರ ಬೇರೆ ಬಟ್ ಇಲ್ಲಿ ಇರೋ ಸ್ಟಾಕ್ ಅಲ್ಲಿ ಸರ್ 1.75 ಸ್ಟಾರ್ಟ್ ಆಗುತ್ತೆ ಸರ್ 1.75 ಹೌದು ಓಕೆ ಸರ್ ಹಾಗೆ ಲೋನ್ ಬಗ್ಗೆ ಸರ್ ಲೋನು 13 ಎಬೋ ಎನಿ ವೆಹಿಕಲ್ ಲೋನ್ ಆಗುತ್ತೆ 80% ಲೋನ್ ಆಗುತ್ತೆ ಸರ್ 80% ಲೋನ್ ಆಗುತ್ತೆ ಸರ್ ಹಾಗೇನೆ ಹಬ್ಬಕ್ಕೆ ಆಫರ್ ಅಂತ ಹೇಳಿದ್ರಿ ಸರ್ ಲಾಸ್ಟ್ ಟೈಮ್ ಪ್ರೆಸರ್ ಕ್ಲೀನರ್ ಅಂದ್ರೆ ವಾಷರ್ ಕೊಟ್ಟಿದ್ರಿ ಅಂದ್ರೆ ಕಾರ್ ಕ್ಲೀನರ್ ಹೋದ್ಸಲಿ ಫುಲ್ ರೆಸ್ಪಾನ್ಸ್ ಬಂತು ತುಂಬಾ ಗಾಡಿ ಸೇಲ್ ಆದವು ಈಗ ಹೊಸ ಸ್ಟಾಕ್ ಬಂದಿದೆ ಓಕೆ ಈ ಸರಿ ಏನ್ ಆಫರ್ ಸರ್ ಸರ್ ಈ ಸಲ ಒಂದು ಹಾಫ್ ಟ್ಯಾಂಕ್ ಪೆಟ್ರೋಲ್ ಕೊಟ್ಬಿಡೋಣ ಹಾಫ್ ಟ್ಯಾಂಕ್ ಪೆಟ್ರೋಲ್ ಸರ್ ಸೊ ಇದು ದಸರಾ ಹಬ್ಬದ ಆಫರ್ ಸರ್ ದಸರಾ ಹಬ್ಬದ ಆಫರ್ ಸರ್ ಬೈ ಚಾನ್ಸ್ ದಸರಾ ಹಬ್ಬ ಆದ್ಮೇಲೂ ಕೊಡೋಣ ಕಂಟಿನ್ಯೂ ನಮ್ದೇನೋ ಓಕೆ 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 ದಸರಾ ಹಬ್ಬ ಆಫರ್ ಬಟ್ ಅದ್ರ ಜೊತೆ ದಸರಾ ಹಬ್ಬ ಆದ್ಮೇಲೂ ಇಷ್ಟು ದಿನ ಅಂತ ಒಂದು ವಾರ ಒಂದು 15 ದಿನ ಹಿಂಗ್ ಕಂಟಿನ್ಯೂ ಇರುತ್ತೆ ಅನ್ಬೋದು ಆಫರ್ ನೀವು ಯಾವ್ದೇ ಗಾಡಿಗಳು ತೊಗೊಂಡ್ರೆ ಹಾಫ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಇರುತ್ತೆ ಅನ್ಬೋದು ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್ ಓಕೆ ಸರ್ ಸೊ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಈ ದಸರಾ ದೀಪಾವಳಿ ವಿತ್ ದಸರಾ ಆದ್ಮೇಲೂ ಯಾರನ್ನ ಗಾಡಿ ಬೈ ಮಾಡ್ತೀರಿ ತಗೋಬೇಕು ಅನ್ನೋದಿದ್ರೆ ಬಂದ್ಬಿಟ್ಟು ಈ ಶೋರೂಮ್ ವಿಸಿಟ್ ಮಾಡಿ ಹಾಗೇನೆ ಅವ್ರು ಹೇಳಿದ್ರು ಹಾಫ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಅಂತ ಡೀಸೆಲ್ ಅವ್ರ ಪೆಟ್ರೋಲ್ ಫ್ರೀ ಆಗಿರುತ್ತೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್ ಶ್ರೀ ಮೂಕಾಂಬಿಕಾ ಕಾರ್ಸ್ ಅಲ್ಲಿ ಮೊದಲನೇ ಕಾರ್ ಸೆಂಟ್ರೋ 2008 ಮಾಡಲು ಸರ್ ವಿತ್ LPG RC ಕಾರ್ಡ್ ಅಲ್ಲಿ ಎಂಟ್ರಿ ಇದೆ LPG RC ಬುಕ್ ಅಲ್ಲಿ ಎಂಟ್ರಿ ಇದೆ 2008 ಮಾಡಲು ಸೆಕೆಂಡ್ ಓನರ್ ಪ್ರೈಸ್ ಬಂದು 1,35,000 ಓಕೆ ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಫೀಚರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್ ಇದು ಹೌದು ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ವಿತ್ CNG LPG ಅಲ್ವಾ ಸರ್ ಇದು ಓಕೆ ಸರ್ ಪ್ರೈಸ್ ಸರ್ 1,35,000 ಹೇಳೋದು 1.20 ಕೊಡೋ ಸರ್ 1.20 ಆಗುತ್ತಾ ಹೌದು ಸರ್ ಸರ್ ಅದರಲ್ಲೂ ಮುಂದೆ ಬಂದ್ರೆ ಸರ್ 1.15 ಮಾಡ್ಕೊಡ್ತೀನಿ ತೊಗೊಳ್ಳಿ ಸರ್ ಸರ್ ಮತ್ತೊಂದು ಶೋರೂಮ್ ಮೇಂಟೈನ್ ವೆಹಿಕಲ್ ಇದೆ ನೋಡಿ ಸರ್ ಆಲ್ಟೋ ಲೋ ಬಜೆಟ್ ಸರ್ ಇದು ಲೋ ಬಜೆಟ್ ತುಂಬಾ ಲೋ ಬಜೆಟ್ ಬಾಡಿ ಲೈನ್ ನೋಡಿ ಸರ್ ಶೋರೂಮ್ ಟೆಸ್ಟ್ ಇದೆ ಗಾಡಿ ಅವ್ರು ಹೇಳಿದಂಗೆ ಬಾಡಿ ಲೈನ್ ಶೋರೂಮ್ ಟೆಸ್ಟ್ ನೋಡ್ತಾ ಇರಬಹುದು 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಸರ್ ಇದರ ಫೀಚರ್ಸ್ ಅಂದ್ರೆ ಸರ್ ಫೀಚರ್ ಪವರ್ ಸ್ಟೀರಿಂಗ್ AC ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಇದೆ ಸರ್ 4 ಬ್ರಾಂಡ್ ನ್ಯೂ ಟೈರ್ ಇದೆ ಓಕೆ 4 ಬ್ರಾಂಡ್ ನ್ಯೂ ಹೌದು ಸರ್ ಫ್ರೆಶ್ FC 3 ದಿನ ಆಯ್ತು ಸರ್ FC ಮಾಡಿದ್ದಾರೆ ಸೊ FC ಕೂಡ ಮಾಡಿಸಿದ್ದಾರೆ ಹೌದು ಸರ್ ಫ್ರೆಶ್ FC ನೋಡ್ತಾ ಇರಬಹುದು ಮತ್ತೆ ಹೇಳ್ತೀನಿ ಬಾಡಿ ಲೈನ್ ತುಂಬಾನೇ ಚೆನ್ನಾಗಿದೆ ಶೋರೂಮ್ ಟೆಸ್ಟ್ ವೆಹಿಕಲ್ ಆಗಿರುತ್ತೆ ಹೌದು ಸರ್ ಸರ್ ಅಗೇನ್ ಪ್ರೈಸ್ ಸರ್ 2 ಲಕ್ಷ ಕೋಟ್ ಮಾಡೋದು 1.75 ಗೆ ಕೊಟ್ಬಿಡ ಸರ್ 1.75 ಆಗುತ್ತಾ 175 10 ಮಾಡಲ್ ನೆಗೋಷಿಯಬಲ್ ಸರ್ 1.70 ಓಕೆ 10 ಮಾಡಲ್ ಆಲ್ಟೋ ಮತ್ತೊಂದು ಸೆಂಟ್ರೋ ಶೋರೂಮ್ ಟೆಸ್ಟ್ ಇದೆ ಸರ್ 2012 ಮಾಡಲು 2012 ಮಾಡಲ್ ಹೌದು ಸರ್ ಸಿಂಗಲ್ ಓನರ್ ವೆಹಿಕಲ್ ಬಾಡಿ ಲೈನ್ ನೋಡಿ ಸರ್ ನೀಟಾಗಿದೆ ಓಕೆ ಸರ್ ಇದರಲ್ಲಿ ಫೀಚರ್ಸ್ ಅಂದ್ರೆ ಸರ್ AC ಪವರ್ ಸ್ಟೀರಿಂಗ್ ಇದೆ ಫ್ರಂಟೆಡ್ ಪವರ್ ವಿಂಡೋ ಇದೆ ಸರ್ ಫ್ರಂಟೆಡ್ ಪವರ್ ವಿಂಡೋ ಹಂಗೆ ಪವರ್ ಸ್ಟೀರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ ಹೌದು ಸರ್ 4 ಬ್ರಾಂಡ್ ನ್ಯೂ ಟೈರ್ ಇದೆ ಸಿಂಗಲ್ ಓನರ್ ವೆಹಿಕಲ್ 90% ಇದೆ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಇದೆ ಹೌದು ಸರ್ ಸಿಂಗಲ್ ಓನರ್ ಸರ್ ಪ್ರೈಸ್ ಇದ್ರದು ಸರ್ 2,50,000 ಕೋಟ್ ಮಾಡ್ತಾ ಇರೋದು ಒಂದು 2 ಕಾಲ್ಗೆ ಮಾಡ್ಕೊಡ್ತೀನಿ ಸರ್ 2 ಕಾಲ್ ಆಗುತ್ತಾ ಸರ್ ಸರ್ ಅದರಲ್ಲಿ ನೆಗೋಷಿಯಬಲ್ ಬನ್ನಿ ಸರ್ ಇದ್ರ ಕಡೆ ಮಾಡ್ಕೊಣ ಇನ್ನೊಂದು 10,000 ಕಡಿಮೆ ಮಾಡ್ಕೊಂಡು 2.15 ಗೆ ಮಾಡ್ಕೊಡ್ತೀನಿ 12 ಸೆಂಟ್ರೋ ಸರ್ ಸಿಂಗಲ್ ಓನರ್ 12 ಸೆಂಟ್ರೋ ಇದು ಹೌದು 12 ಮಾಡಲ್ ಸೆಂಟ್ರೋ ಸಿಂಗಲ್ ಓನರ್ ಒಂದು ಲೋ ಬಜೆಟ್ 2012 ಮಾಡಲ್ ಡೀಸೆಲ್ ವೆಹಿಕಲ್ ಸರ್ ಸಿಂಗಲ್ ಓನರ್ ವೆಹಿಕಲ್ ಪ್ರಿಯಲ್ ಪುಂಟೋ ಸಿಂಗಲ್ ಓನರ್ ಇದು ಹೌದು ಸರ್ ಬಾಡಿ ಲೈನ್ ನೋಡಿ ಸರ್ ತುಂಬಾ ನೀಟಾಗಿದೆ 4 ಬ್ರಾಂಡ್ ನ್ಯೂ ಟೈರ್ ಇದೆ ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ಮೈಲೇಜ್ ಸರ್ ಇದು ಮೈಲೇಜ್ ಒಂದು ಸಿಟಿಗೆ 15 ಲಾಂಗ್ ಒಂದು 18-20 ಬರುತ್ತೆ ಸರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ 4 ಪವರ್ ವಿಂಡೋ ಬರುತ್ತೆ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್ ಡೀಸೆಲ್ ವೆಹಿಕಲ್ ಅಂದ್ರಲ್ಲ ಡೀಸೆಲ್ ಸರ್ ಸೊ ಹೇಳಿದಂಗೆ ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ನೋಡಿ ರೆಡ್ ಕಲರ್ ಅಲ್ಲಿ ಇದೆ ಹೌದು ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಪ್ರೈಸ್ 2.5 ಕೋಟ್ ಮಾಡ್ತಾರೆ ಸರ್ ಒಂದು 2 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಬನ್ನಿ 2 ಲಕ್ಷಕ್ಕೆ ಆಗುತ್ತೆ ಮಾಡಲು ಸರ್ ನೆಗೋಷಿಯಬಲ್ ಸರ್ ಇನ್ನೊಂದು ಬನ್ನಿ ಮಾಡ್ಕೊಣ ಇನ್ನೊಂದು 10,000 ಮತ್ತೊಂದು Hyundai i20 ಇದೆ ಸರ್ 2010 ಮಾಡಲು ಬಾಡಿ ಲೈನ್ ನೋಡಿ ಸರ್ ತುಂಬಾ ನೀಟಾಗಿದೆ ಸೊ ಮ್ಯಾಗ್ವಿಲ್ ಎಲ್ಲ ಮ್ಯಾಗ್ವಿಲ್ ಇದೆ ಸರ್ ಟೈರ್ ಎಲ್ಲ ಚೆನ್ನಾಗಿದೆ
ತುಂಬಾ ನೀಟ್ ವೆಹಿಕಲ್. ಸೊ ಹಿಂದೆ ಡಿಫಾಗರ್ ಬರುತ್ತಲ್ಲ ಸರ್? ಹೌದು ಸರ್. ಫೀಚರ್ ನಿಮ್ಗೆ AC ಪವರ್ ಸ್ಟೀರಿಂಗ್ ಇದೆ, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಬಂದ್ಬಿಡುತ್ತೆ ಸರ್. ಕಿಲೋಮೀಟರ್ ಬಂದು 65,000 ಓಡಿದೆ. 65,000 ಓಡಿದೆ. ಹೌದು ಸರ್, ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್. ಓಕೆ ಸರ್, ಪ್ರೈಸ್ 2.5 ಲಕ್ಷ ಹೇಳ ಸರ್. 1,90,000 ಕೊಡೋ ಸರ್. 1,90,000 I20 ಕೊಡ್ತೀನಿ ಸರ್. 1,90,000 2010 ಮಾಡಲು ಸರ್. ಇನ್ನೂ ಪ್ರೈಸ್ ಏನಾಗುತ್ತಾ? 1.85 ಮಾಡಿ ಸರ್. 1.85. ಹೌದು ಸರ್. ಸರ್ ನೆಕ್ಸ್ಟ್ ಮತ್ತೊಂದು ಮಾರುತಿ ಆಲ್ಟೋ K10 ಇದೆ ಸರ್, 2010 ಮಾಡಲು. K10. ಹೌದು ಸರ್, 2010 ಮಾಡಲು. ನೋಡಿ ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ, ಬ್ಲಾಕ್ ಕಲರ್ ಅಲ್ಲಿ. ಹೌದು ಸರ್, ಬ್ಲಾಕ್ ಕಲರ್ ಸರ್. AC ಪವರ್ ಸ್ಟೀರಿಂಗ್. ಹೌದು ಸರ್. ಫೀಚರ್ ಬಂದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, 2 ಪವರ್ ವಿಂಡೋ, ಸಿಸ್ಟಮ್, ಸೀಟ್ ಕವರ್ ಎಲ್ಲ ಇದೆ ಸರ್. ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದ್ರೆ 4 ಹೊಸ ಟೈರ್ ಇದೆ. ಓಕೆ ಸರ್, ಬ್ಲಾಕ್ ಕಲರ್ ಇದೆ ಸರ್. ಪ್ರೈಸ್ 2 ಲಕ್ಷ ಕೊಟ್ ಮಾಡ್ತಾರೆ ಸರ್. 1.75 ಕೊಡ್ತೀವಿ ಸರ್. 1.75ಕ್ಕೆ. ಹೌದು ಸರ್. 2010 ಮಾಡಲು ಆಲ್ಟೋ K10 VXI ಸರ್. ಇನ್ನೂ ಪ್ರೈಸ್ ಸರ್ 175 ಅಷ್ಟೇ ಫೈನಲ್ ಸರ್. 175 ಫೈನಲ್. ನೆಕ್ಸ್ಟ್ ವ್ಯಾಗನರ್ ಸರ್. ಮಾರುತಿ ವ್ಯಾಗನರ್ 2010 ಮಾಡಲು ಸರ್. ಸಿಂಗಲ್ ಓನರ್ ವೆಹಿಕಲ್ ಇದೆ ನೋಡಿ ಸರ್. ಸಿಂಗಲ್ ಓನರ್ ಇದು ಸರ್. ಬಾಡಿ ಲೈನ್ ನೋಡಿ ಸರ್, ತುಂಬಾ ನೀಟ್ ಆಗಿದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ಫೀಚರ್ ಬಂದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ. ಓಕೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್. ಸಿಂಗಲ್ ಓನರ್ ಪೆಟ್ರೋಲ್. ಹೌದು ಸರ್. ಸೊ ನೋಡಿ ವ್ಯಾಗನರ್ ಬ್ಲೂ ಕಲರ್ ಅಲ್ಲಿ ಯಾರು ನೋಡ್ತಾ ಇದ್ದಾರೆ. ನೀಟ್ ವೆಹಿಕಲ್ ಸರ್. ಓಕೆ ಸರ್. ಪ್ರೈಸ್ 2.5 ಕೋಟ್ ಮಾಡ್ತಾರೆ ಸರ್. ಒಂದು 2.25 ಮಾಡ್ಕೊಡೋದು. 2.25 ಆಗುತ್ತೆ ಸರ್. ಅದರಲ್ಲಿ ಇನ್ನೊಂದು ನೆಗೋಷಿಯೇಟ್ ಬನ್ನಿ ಸರ್, ಹೆಚ್ಚಿಗೆ ಮಾಡ್ಕೊಡೋಣ. ಇನ್ನೊಂದು 5,000 ಕಡಿಮೆ ಮಾಡ್ಕೊಡ್ತೀವಿ. ಕಡಿಮೆ ಆಗುತ್ತಾ? ಹೌದು ಸರ್. ಮಾರುತಿ ಆಲ್ಟೋ 800 ಇದೆ ಸರ್. ಶೋರೂಮ್ ಕಂಡೀಷನ್ ಇದೆ ಗಾಡಿ ನೋಡಿ ಸರ್. 2017 ಮಾಡಲು, ಸಿಂಗಲ್ ಓನರ್ ನೋಡಿ ಸರ್. ಬಾಡಿ ಲೈನ್ ನೋಡಿ, ತುಂಬಾ ನೀಟ್ ವೆಹಿಕಲ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬರೀ 44,000 ಜೀನಿಯರ್ ನೋಡಿದೆ ಸರ್. ಸರ್. AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಓಕೆ. ಸೊ ಬ್ರಾಂಡ್ ನ್ಯೂ ಟೈರ್. ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಓಕೆ. ಗ್ರೀನ್ ಕಲರ್ ಅಲ್ಲ ಸರ್? ಹೌದು ಸರ್, ಗ್ರೀನ್ ಕಲರ್. ಓಕೆ ಸರ್. ಪ್ರೈಸ್ ಸರ್ 3 ಲಕ್ಷ ಕೊಟ್ ಮಾಡ್ತಾ ಇದೀವಿ ಸರ್. ಒಂದು 2.80ಕ್ಕೆ ಮಾಡ್ಕೊಡ್ತೀನಿ ಸರ್. 2.80 ಸರ್. ಅದರಲ್ಲಿ ಒಂದು ನೆಗೋಷಿಯೇಬಲ್. ಬನ್ನಿ ಸರ್, ಇನ್ನೊಂದು 5,000 ಹೆಚ್ಚಿಗೆ. ಸರ್ ಓನರ್ ಎಷ್ಟು ಹೇಳಿದ್ರಲ್ಲ? ಸಿಂಗಲ್ ಓನರ್, ಬರೀ 40,000 ಓಡಿದೆ, 17 ಮಾಡಲು, ಶೋರೂಮ್ ಟೆಸ್ಟ್ ಇದೆ ಸರ್ ಗಾಡಿ. ಸರ್ ಅಗೇನ್ ಪ್ರೈಸ್ 275. ಸರ್ ನೆಕ್ಸ್ಟ್ ಸರ್ ಮಾರುತಿ ರಿಡ್ಜ್ ZXi 2010 ಮಾಡಲು ಸರ್. ಪೆಟ್ರೋಲ್, ಟಾಪ್ ಎಂಡ್ ಮಾಡು ZXi. ಓಕೆ ಓಕೆ. ಸೊ ಇದ್ರ ಬಾಡಿ ಲೈನ್ ನೋಡಿ ಸರ್, ತುಂಬಾ ನೀಟ್ ಆಗಿದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಅಲಾಯ್ ವೀಲ್ಸ್ ಎಲ್ಲ ಇದೆ. ಶೋರೂಮ್ ಫ್ಯೂಚರ್ ಬಂದು ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಬರೀ 51,000 ಓಡಿದೆ ಸರ್ ಪೆಟ್ರೋಲ್. ಬರೀ 51,000. ಹೌದು ಸರ್. ತುಂಬಾ ನೀಟ್ ವೆಹಿಕಲ್. ಇವಾಗ FC ಆಗಿದೆ ಸರ್. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಓಕೆ ಸರ್. ಪ್ರೈಸ್ 3,10,000 ಕೊಟ್ ಮಾಡ್ತಾರೆ ಸರ್. 290ಗೆ ಮಾಡ್ಕೊಡೋದು. 290 ಆಗುತ್ತೆ. ತುಂಬಾ ಬೇರಿಕೆ ಗಾಡಿ ಸರ್. ಮಾರುತಿ ಸ್ವಿಫ್ಟ್ VXi ಇದೆ, 2010 ಮಾಡು ಸರ್. ಪೆಟ್ರೋಲ್ ವೆಹಿಕಲ್. ಬಾಡಿ ಲೈನ್ ನೋಡಿ ಸರ್, ತುಂಬಾ ನೀಟ್ ಆಗಿದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಫ್ಯೂಚರ್ ಬಂದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಇದೆ, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಪೆಟ್ರೋಲ್ ವೆಹಿಕಲ್. ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಓಕೆ. ಬ್ರಾಂಡ್ ನ್ಯೂ ಟೈರ್ ಇದೆಯಲ್ಲ? ಹೌದು ಸರ್. ಓಕೆ ಸರ್. ಇದು ಪ್ರೈಸ್ 3 ಲಕ್ಷ ಕೋಟ್ ಮಾಡ್ತಾ ಇದೀವಿ ಸರ್. ಒಂದು 280ಗೆ ಮಾಡ್ಕೊಡ್ತೀನಿ ಸರ್. 280ಗೆ? ಹೌದು ಸರ್. ಸರ್ ಅದರಲ್ಲಿ ನೆಗೋಷಿಯಬಲ್ ಮಾಡ್ಕೊಂಡು ಬನ್ನಿ ಸರ್. 275ಗೆ ಮಾಡ್ಕೊಡ್ತೀನಿ. ಮಾರುತಿ ಸ್ವಿಫ್ಟ್ ಡಿಸೈರ್ ಸಿಂಗಲ್ ಓನರ್ ಗಾಡಿ ಸರ್. 2010 ಮಾಡಲು, ಸಿಂಗಲ್ ಓನರ್. ಪ್ರೆಸ್ FC ಆಗಿದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬಾಡಿ ಲೈನ್ ನೋಡಿ ಸರ್, ತುಂಬಾ ನೀಟ್ ಆಗಿದೆ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ವೆಹಿಕಲ್. ಹೌದು ಸರ್. ಸೊ ಓಕೆ ನೋಡಿ ಸರ್. ಫೀಚರ್ಸ್ ಫ್ಯೂಚರ್ ಬಂದು ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ರನ್ನಿಂಗ್ ಇದೆ, 4 ಹೊಸ ಟೈರ್ ಇದೆ. ಓಕೆ. 3,20,000 ಕೋಟ್ ಮಾಡ್ತಾರೆ ಸರ್. 290ಗೆ ಮಾಡ್ಕೊಡ್ತೀನಿ. 290 ಆಗುತ್ತಾ ಸರ್? ಸರ್ ಅದ್ರ ನೆಗೋಷಿಯಬಲ್ ಆಗುತ್ತಾ? ಬನ್ನಿ ಸರ್, ಮಾಡ್ಕೊಂಡು ಒಂದು 285ಗೆ ಮಾಡ್ಕೊಡ್ತೀನಿ ಸರ್. ಸರ್ ಹೇಳಿ ನೆಕ್ಸ್ಟ್. ಸರ್ ಮಹೇಂದ್ರ ಕೊಂಟೋ C8 ಟಾಪ್ ಎಂಡ್ ಮಾಡಲು ಸರ್. ಟಾಪ್ ಎಂಡ್ ಸರ್ ಇದು? ಸರ್ 2012 ಮಾಡಲು, ಡೀಸೆಲ್, 7 ಸೀಟರ್ ಸರ್. 7 ಸೀಟರ್, ತುಂಬಾ ಟಾಪ್ ಎಂಡ್ ವೆಹಿಕಲ್ ಸರ್. ಹಂಗೆ AC ಪವರ್ ಸ್ಟೀರಿಂಗ್, ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಅಲಾಯ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ಸ್, ಡೀಸೆಲ್ ಗಾಡಿ ಸರ್. ಹೌದು ಸರ್. ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್. ಇದ್ರದ್ದು ಡೀಸೆಲ್ ಅಂದ್ರೆ ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಒಂದು 18-20 ಬರುತ್ತೆ ಸರ್. 18-20? ಹೌದು ಸರ್. ಓಕೆ ಸರ್. ಪ್ರೈಸ್ ಸರ್ 2,75,000 ಹೇಳಿ ಸರ್. 2.5 ಕೊಡ ಸರ್. 2.5 ಆಗುತ್ತೆ ಸರ್. ಸರ್ ಅದರಲ್ಲಿ 240ಗೆ ಕೊಡ್ತೀವಿ ಬನ್ನಿ ಸರ್. 240ಗೆ 12 ಮಾಡಲು, ಡೀಸೆಲ್, ಕ್ವಾಂಟಾ ಟಾಪ್ ಎಂಡ್ ಮಾಡಲು ಯಾರು ಕೊಡ್ತಾರೆ ಸರ್? 240ಗೆ. 240. ಅದರಲ್ಲಿ ಕಡಿಮೆ ಮುಂದೆ ಬಂದ್ರೆ ಬನ್ನಿ ಸರ್, ಮಾಡ್ಕೊಡಮ್ಮ. ಎವರೇಟ್ ಎಂಜಾಯ್ ಕೊಡ್ತೀವಿ ಬನ್ನಿ ಸರ್. 7 ಸೀಟರ್ ಗಾಡಿ, 2014 ಮಾಡಲು. ಓಕೆ. ಮಾರ್ಕೆಟ್ ಅಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್, ಆ ರೇಟ್ ಕೊಡ್ತೀನಿ ಸರ್. ಫಸ್ಟ್ ಡೀಟೇಲ್ಸ್ ಸರ್ ನೋಡಿ ಸರ್. ಬಾಡಿ ಲೈನ್ ನೋಡಿ ಸರ್, ನೀಟ್ ವೆಹಿಕಲ್, ಡೀಸೆಲ್, 7 ಸೀಟರ್. ಓಕೆ. ಫ್ಯೂಚರ್ ಬಂದು AC ಪವರ್ ಸ್ಟೀರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಸೀಟ್ ಕವರ್, ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ ಸರ್. ಫ್ರೆಶ್ ಹೊಸ ಬ್ಯಾಟ್ರಿ ಹಾಕ್ಸಿದೀವಿ ರೀಸೆಂಟ್ ಆಗಿ. ಡೀಸೆಲ್ ಗಾಡಿ. ಓಕೆ. ಫ್ಯಾಮಿಲಿ ದೊಡ್ಡದಿರೋ ಒಳ್ಳೆ ವೆಹಿಕಲ್ ಸರ್. ಕಡಿಮೆ ಬಜೆಟ್. ಓಕೆ ಸರ್. ಏನ್ ಕಡಿಮೆ ಬಜೆಟ್? 3.5 ಲಕ್ಷ ಕ್ಲೋಸ್ ಕೊಟ್ ಮಾಡೋದು ಸರ್. 3 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 3 ಲಕ್ಷಕ್ಕೆ? ಹೌದು ಸರ್. ಸರ್ ಅದ್ರ ನೆಗೋಷಿಯಬಲ್ ಆಗುತ್ತಾ? ಬನ್ನಿ ಸರ್, 75ಗೆ ಮಾಡ್ಕೊಡೋ ಬನ್ನಿ ಸರ್. 275ಗೆ? 275 ಮಾಡ್ಕೊಡ್ತೀನಿ. ಟೊಯೋಟಾ ಇಟಿಎಸ್ ಲೀವಾ ಕೊಡ್ತೀನಿ ಬನ್ನಿ ಸರ್. ಡೀಸೆಲ್ ವೆಹಿಕಲ್, 2011 ಮಾಡಲು. ಓಕೆ. ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ ನೋಡಿ ಸರ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಫ್ಯೂಚರ್ ನಿಮಗೆ AC ಪವರ್ ಸ್ಟೀರಿಂಗ್, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಬಂದ್ಬಿಡುತ್ತೆ. ಡೀಸೆಲ್ ಸಿಸ್ಟಮ್ ಇದೆ. ಹೌದು ಸರ್. ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ ಸರ್ ಇದು. ಸರ್ ಡೀಸೆಲ್? ಹೌದು ಸರ್. ಸರ್ ಏನ್ ಮೈಲೇಜ್ ಬರುತ್ತೆ ಇದು? ಸಿಟಿಗೆ 18, ಲಾಂಗ್ ಒಂದು 22 ಬರುತ್ತೆ ಸರ್. ಓಕೆ ಸರ್. ಪ್ರೈಸ್ 3,45,000 ಕೊಟ್ ಮಾಡ್ತಾ ಇರೋದು. ಒಂದು 310ಕ್ಕೆ ಮಾಡ್ಕೊಡ್ತೀನಿ ಸರ್. ಸರ್ ಅದ್ರಲ್ಲಿ ನೆಗೋಷಿಯಬಲ್? ಬನ್ನಿ ಸರ್, ಎದುರುಗಡೆ ಮಾಡ್ಕೊಡಮ್ಮ. ಇನ್ನೂ ಕಡಿಮೆ ಆಗುತ್ತಾ? ಬನ್ನಿ ಸರ್, ಮಾಡ್ಕೊಡಮ್ಮ. ಸರ್ ಆಲ್ಟೋ K10 ಆಟೋಮೆಟಿಕ್ 2016 ಮಾಡಲು, ಬರೀ 40,000 ಓಡಿದೆ ಸರ್. ಬರೀ 40,000 ಓಡಿದೆ ಸರ್.
ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಫೀಚರ್ ಬಂದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಏರ್ ಬ್ಯಾಗ್ ಇದೆ ಸರ್, ಒಳ್ಳೆ ಸೀಟ್ ಕವರ್ ಇದೆ, ಬರೀ 40,000 ಹೊಡಿದೆ, ಪೆಟ್ರೋಲ್ ವೆಹಿಕಲ್, ಆಟೋಮೆಟಿಕ್, ಬರೀ 40,000 ಹೊಡಿದೆ. ಹೌದು ಸರ್, ಪೆಟ್ರೋಲ್ ಅಲ್ವಾ ಇದು? ಪೆಟ್ರೋಲ್ ಸರ್, ಆಟೋಮೆಟಿಕ್. ಆಟೋಮೆಟಿಕ್. ಓಕೆ ಸರ್, ಪ್ರೈಸ್ 345 ಕೊಟ್ ಮಾಡ್ತಾರೆ ಸರ್, ಒಂದ್ 3,10,000 ಕೊಡೋದು. ಓಕೆ ಓಕೆ. Volkswagen Vento ಐಲ್ಯಾಂಡ್ ಟಾಪ್ ಎಂಡ್ ಮಾಡಲು, ಆಟೋಮೆಟಿಕ್ ಸರ್, ಡೀಸೆಲ್ ವೆಹಿಕಲ್, 2015 ಮಾಡಲು, ಆಟೋಮೆಟಿಕ್ ಇದು. ಹೌದು ಸರ್, ಬಾಡಿ ಲೈನ್ ತುಂಬಾ ನೀಟ್ ಆಗಿದೆ ನೋಡಿ ಸರ್, ಟಾಪ್ ಎಂಡ್ ಮಾಡಲು, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, ಅಲೈ ವೀಲ್ಸ್ ಇದೆ, ಫ್ಯೂಚರ್ ಬಂದು ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬಂದ್ಬಿಡುತ್ತೆ ಸರ್, ಸ್ಟೀರಿಂಗ್ ಕಂಟ್ರೋಲ್. ಹೌದು ಸರ್, ಟಾಪ್ ಎಂಡ್ ಮಾಡಲು ಸರ್. ಓಕೆ ಸರ್, ಪ್ರೈಸ್ ಸರ್ ಇದು 5 ಲಕ್ಷ ಕೊಟ್ ಮಾಡ್ತಾ ಇರೋದು, 4,500 ಮಾಡ್ಕೊಡ್ತೀನಿ ಬನ್ನಿ ಸರ್. 4,500 ಆಗುತ್ತೆ. ಮಾಡಲು ವೆಂಟೋ ಐಲ್ಯಾಂಡ್ ಟಾಪ್ ಎಂಡ್ ಮಾಡಲು. ಓಕೆ ಸರ್, ನಮ್ಮ ಹತ್ರ ಬೆಲೆನೋ 3-4 ಗಾಡಿ ಇದೆ ಸರ್, ಯಾವ ಕಲರ್ ಬೇಕು ಎಲ್ಲಾ ಗಾಡಿ ಇದೆ, ಡೀಸೆಲ್ ಇದೆ, ಪೆಟ್ರೋಲ್ ಇದೆ, 4 ಗಾಡಿ ಇದೆ, ನೋಡ್ಕೊಳ್ಳಿ ಸರ್. ಸರ್ ಇದು ಡೀಟೇಲ್ಸ್ ಸರ್ 21 ಮಾಡಲು, ಪೆಟ್ರೋಲ್ 63,000 ಹೊಡಿದೆ, ಸಿಂಗಲ್ ಓನರ್. ಸಿಂಗಲ್ ಓನರ್ ಇದು? ಹೌದು ಸರ್. ಇದು ಬ್ಲೂ ಕಲರ್ ನೋಡಿ. ಹೌದು ಸರ್, ತುಂಬಾ ನೀಟ್ ವೆಹಿಕಲ್. ಓಕೆ ಸರ್, ಫೀಚರ್ಸ್ ಅಂದ್ರೆ ಫೀಚರ್ ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಸೀಟ್ ಕವರ್ ಎಲ್ಲ ಇದೆ ಸರ್. ಸಿಂಗಲ್ ಓನರ್ ಗಾಡಿ, 21 ಮಾಡಲು, ಪೆಟ್ರೋಲ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ, MRF. ಪ್ರೈಸ್ ಬಂದು 6,15 ಲಕ್ಷ ಕೊಟ್ ಮಾಡ್ತಾರೆ ಸರ್. ಓಕೆ, 5,80ಗೆ ಮಾಡ್ಕೊಡ್ತೀನಿ ಸರ್. 5,80ಗೆ? ಹೌದು ಸರ್. ಸರ್ ಒಂದ್ ನೆಗೋಷಿಯಬಲ್ ಬನ್ನಿ ಸರ್, 5,75 ಮಾಡ್ಕೊಡೋಣ. ಎಷ್ಟು ಸರ್? ಬೆಲನೊಂದು ಟಾಪ್ ಅಂಡ್ ವೆಹಿಕಲ್ ಬೆಲನ ಇದೆ, ಬನ್ನಿ ಸರ್, ರೆಡ್ ಕಲರ್, 2018 ಮಾಡಲು, ಸಿಂಗಲ್ ಓನರ್, ಟಾಪ್ ಅಂಡ್ ಮಾಡಲು, ಸಿಂಗಲ್ ಓನರ್ ಇದು? ಹೌದು ಸರ್. ಸರ್ ಫೀಚರ್ಸ್ ಅಂದ್ರೆ ಸರ್? ಫೀಚರ್ ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ರಿವರ್ಸ್ ಕ್ಯಾಮೆರಾ ಎಲ್ಲ ಬಂದ್ಬಿಡುತ್ತೆ ಸರ್, ಟಾಪ್ ಅಂಡ್ ಮಾಡಲು, ಅಲೈ ವೀಲ್ಸ್ ಎಲ್ಲ ಬರುತ್ತೆ. ಓಕೆ, ಸಿಂಗಲ್ ಓನರ್ ಗಾಡಿ, 18 ಮಾಡಲು. ಸರ್ ಅವಾಗಲೇ ಬ್ಲೂ ನೋಡಿದ್ವಿ, ಇವಾಗ ರೆಡ್ ಇದೆ ನೋಡಿ, ಇದು ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಹೌದು ಸರ್ ಪ್ರೈಸ್ 6,45 ಕೊಟ್ ಮಾಡ್ತಾರೆ ಸರ್, ಒಂದು 6 ಲಕ್ಷಕ್ಕೆ ಮಾಡ್ಕೊಡೋದು. 6 ಲಕ್ಷಕ್ಕೆ ಆಗುತ್ತೆ ಸರ್. ಸರ್ ಇನ್ನೂ ಪ್ರೈಸ್ ಒಂದು 5,90 ಮಾಡ್ಕೊಡ್ತೀನಿ ಬನ್ನಿ ಸರ್. ಹೇಳಿ ಸರ್, ಆ ರೇಟ್ ಬೇಡವಾ? ಇನ್ನೊಂದು ರೇಟ್ ಇದೆ ಬನ್ನಿ ಸರ್, ಡೀಸೆಲ್ ಗಾಡಿ, ಆಟೋಮೆಟಿಕ್ ಮ್ಯಾಗ್ವಿಲ್ ಇದೆ, 2017 ಮಾಡಲು, ಓಕೆ, ಡೀಸೆಲ್ ವೆಹಿಕಲ್ ಸರ್, ಡೀಸೆಲ್ ತುಂಬಾ ಬೇಡಿಕೆ ಗಾಡಿ, ಡೀಸೆಲ್ ಅಂತ ತುಂಬಾ ಡಿಮ್ಯಾಂಡ್ ಇದೆ ಸರ್. AC ಪವರ್ ಸ್ಟೀರಿಂಗ್, ಪವರ್ ಇದೆ ಸರ್, ಡ್ಯೂಯಲ್ ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ ನಿಮಗೆ, ಟಾಪ್ ಎಂಡ್. ಸ್ಟಾರ್ಟ್ ಕೀಲೆಸ್ ಎಂಟ್ರಿ. ಹೌದು ಸರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಬ್ರಾಂಡ್ ನ್ಯೂ ಟೈರ್ ಇದೆ, ಬ್ರಾಡ್ ಟೈರ್ ಇದೆ ಅಲ್ವಾ? ಹೌದು ಸರ್. ಓಕೆ, ರೆಡ್ ಕಲರ್ ಇದೆ ನೋಡಿ. ಸರ್ ಪ್ರೈಸ್ 6,65 ಕೊಟ್ ಮಾಡ್ತಾರೆ ಸರ್, ಒಂದು 6,40ಕ್ಕೆ ಕೊಡೋದು. 6,40ಕ್ಕೆ ಡೀಸೆಲ್ ವೆಹಿಕಲ್, 17 ಮಾಡಲು, ಟಾಪ್ ಎಂಡ್. ಸರ್ ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್? ಒಂದು 20 ಬರುತ್ತೆ ಸರ್. ಸರ್ ಇನ್ನೂ ಪ್ರೈಸ್ ಸರ್ ಒಂದು 6,35 ಮಾಡ್ಕೊಡ್ತೀನಿ ಬನ್ನಿ. ನೆಕ್ಸ್ಟ್ ಹೇಳಿ ಸರ್. ಇನ್ನೊಂದು ಬೆಲೆ ಇದೆ ಸರ್, ಡೀಸೆಲ್ ವೆಹಿಕಲ್, 2017 ಮಾಡಲು, ಸಿಂಗಲ್ ಓನರ್, ಬರೀ 60,000 ಹೊಡಿದೆ. 60,000 ಹೊಡಿರೋ ಸರ್, ಟಾಪ್ ಎಂಡ್ ಮಾಡಲು. ಸರ್ ಎಷ್ಟೊತ್ತು ತೋರಿಸಿದ್ರು ಬಲೂನ್ ಎಲ್ಲ ಟಾಪ್ ಎಂಡ್ ಮಾಡಲ್ಲ? ಟಾಪ್ ಎಂಡ್ ಮಾಡಲ ಸರ್. ಓಕೆ ನೋಡಿ, ಎಲ್ಲ ಬ್ಲೂ ರೆಡ್ ಈ ತರ ಎಲ್ಲ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕ್ಸಿರೋದು ಎಲ್ಲ ಬರೀ 60,000 ಹೊಡಿದೆ, ಟಾಪ್ ಎಂಡ್ ಮಾಡಲು. ಎಂಟ್ರಿ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ, ಕೀಲೆಸ್ ಬರುತ್ತೆ ಸರ್. ಓಕೆ ಓಕೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗ್, ಇನ್ಬಿಲ್ಟ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ರಿವರ್ಸ್ ಕ್ಯಾಮೆರಾ ಎಲ್ಲ ಬಂದ್ಬಿಡುತ್ತೆ ಸರ್. ಎಲ್ಲ 60,000 ಜೀನಿಯನ್ ನೋಡಿದೆ, ಸಿಂಗಲ್ ಓನರ್, 17 ಮಾಡಲು ಆಗಿರ್ಬೋದು. ಬಲೂನ್ಗಳು ನೋಡ್ತಾ ಇದ್ರಿ, ಇವ್ರ ಹತ್ರ 4-5 ಬಲೂನ್ ಇದೆ, ಎಲ್ಲ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಯಾವ ತರ ಮಿಡ್ ವೇರಿಯಂಟ್, ಬೇಸಿಕ್ ಇರಲ್ಲ, ಎಲ್ಲ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಸರ್ ಪ್ರೈಸ್ ಇದ್ರದ್ದು ಸರ್ 6,75 ಕೋಟ್ ಮಾಡ್ತಾ ಇದೀನಿ ಸರ್, ಒಂದು 6,45 ಮಾಡ್ಕೊಡ್ತೀನಿ ಸರ್. 6,45ಗೆ? ಹೌದು ಸರ್. ಸರ್ ಇನ್ನೂ ಪ್ರೈಸ್ ಬನ್ನಿ ಸರ್, 6,40ಕ್ಕೆ ಮಾಡ್ಕೊಡೋಣ. 6,40ಗೆ ಆಗುತ್ತೆ. ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್, ಡೀಸೆಲ್, ಬರೀ 60,000 ಹೊಡಿದೆ. ಎಷ್ಟು? ಮಾರುತಿ ಎಸ್ ಕ್ರಾಸ್ ಡೀಸೆಲ್ 2016 ಮಾಡಲು ಸರ್, ಟಾಪ್ ಎಂಡ್ ಗಾಡಿ, ಸಿಂಗಲ್ ಓನರ್, ಬರೀ 64,000 ಕೊಡಿ ಓಡಿದೆ ಸರ್. ಬರೀ 64,000. ಬಾಡಿ ಲೈನ್ ನೋಡಿ ಸರ್, ತುಂಬಾ ನೀಟ್ ಆಗಿದೆ, ಡೀಸೆಲ್ ಗಾಡಿ, ಬರೀ 64,000 ಹೊಡಿದೆ ಸರ್. ಫೀಚರ್ ಬಂದು ಏರ್ ಬ್ಯಾಗ್, ABS, ಸಿಸ್ಟಮ್, ಎಲ್ಲ ಫೀಚರ್ ಇದೆ, ಟಾಪ್ ಅಂಡ್ ಮಾಡಲು ಸರ್. ಸಿಂಗಲ್ ಓನರ್ ಗಾಡಿ, 64,000 ಜೀನಿಯನ್ ನೋಡಿದೆ, ಡೀಸೆಲ್ ಗಾಡಿ, ಡೀಸೆಲ್. ಹೌದು ಸರ್. ಎಸ್ ಕ್ರಾಸ್? ಹೌದು ಸರ್. ಸರ್ ಪ್ರೈಸ್ 5,500 ಕೊಟ್ ಮಾಡ್ತಾರೆ ಸರ್, ಒಂದು 5 ಕಾಲ್ಗೆ ಮಾಡ್ಕೊಡ್ತೀನಿ ಸರ್. 5 ಕಾಲ್ಗೆಲ್ಲ ಆಗುತ್ತಾ ಸರ್? ನೆಕ್ಸ್ಟ್ ಸರ್, XUV ಅಲ್ಲಿ ಆಟೋಮೆಟಿಕ್ ಗಾಡಿ ನೋಡ್ತಾ ಇದ್ದೀರಾ, ಮಹೇಂದ್ರ XUV 500 ಕೊಡ್ತೀನಿ ಬನ್ನಿ ಸರ್. ಓಕೆ, ಟಾಪ್ ಎಂಡ್ ಮಾಡಲು, ಸನ್ ರೂಪ್ ಇದೆ, W10. ಓಕೆ, ಸನ್ ರೂಪ್ ಬಂದ್ಬಿಡುತ್ತೆ. ಹೌದು ಸರ್. 6-8 ಏರ್ ಬ್ಯಾಗ್ ಬಂದ್ಬಿಡುತ್ತೆ ಸರ್. ಸರ್ AC ಎಲ್ಲ ಟಾಪ್ ಅಂಡ್ ಫುಲ್ಲಿ ಟಾಪ್ ಎಂಡ್, AC ಪವರ್ ಸ್ಟೀರಿಂಗ್, 6 ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ ವೆಹಿಕಲ್, ಡೀಸೆಲ್ ಗಾಡಿ, ಇದು ಡೀಸೆಲ್ XUV 500 W10 ಸರ್. ಸರ್ ಇದರ ಮೈಲೇಜ್ ಅಂದ್ರೆ? ಸರ್ ಮೈಲೇಜ್ ಒಂದು ಸಿಟಿಗೆ 14-15, ಲಾಂಗ್ ಒಂದು 16. ಸರ್ ಪ್ರೈಸ್ 9,5 ಲಕ್ಷ ಕೊಟ್ ಮಾಡ್ತೀವಿ ಸರ್, ಒಂದು 8,300ಗೆ ಮಾಡ್ಕೊಡ್ತೀವಿ ಸರ್. 8,300 ಆಗುತ್ತೆ ಸರ್. ಸರ್ ಲೋನ್ ಎಷ್ಟಾಗುತ್ತೆ? ಲೋನ್ ಒಂದು 7 ಲಕ್ಷ 8 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. 7 ಲಕ್ಷ ಲೋನ್ ಆಗುತ್ತೆ.